ಏನೋ 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 ಸಖತ್ತ ಕಾಣ್ತಿದೆ ಕಣ. ನನ್ನ ಕಣ್ಣಲ್ಲೇ ನಂಬಕ್ಕಾಗ್ತಿಲ್ಲ. ಈ ಮದುವೆ ಕಳೆ ಅಂತಾರಲ್ಲ, ಅದು ಎದ್ದು ಕಾಣ್ತಿದೆ. ಲವ್, ಯಾರಾದರೂ ಚೆನ್ನಾಗಿ ಕಾಣ್ತಿದ್ಯಾ, ಬೊಂಬಟಾಗಿದೆಯಾ ಅಂತ ಕಾಂಪ್ಲಿಮೆಂಟ್ ಕೊಟ್ರೆ ಅವ್ರ ಮರ್ಯಾದೆಗೋಸ್ಕರ ಅದು ಥ್ಯಾಂಕ್ಸ್ ಅಂತ ಹೇಳ್ಬೇಕು. ನೀನೇನೋ ಹರಳೆಣ್ಣೆ ಕುಡ್ದಿರೋ ಥರ ನಿಂತಿದ್ಯಾ. ಲವ್, ಸಾರಿ ಕಣೋ, ಸಾರಿ ಕಣೋ, ಏನೋ ಯೋಚನೆ ಮಾಡ್ತಾ ಕಳೆದೋಗಿದೆ ಕಣೋ. ಸಾರಿನಾ, ಸಾರಿ. ಮದುವೆ ಟೈಮಲ್ಲಿ ಏನಪ್ಪ ಅಂತ ಗಾಢವಾದ ಯೋಚನೆ, ಅದೇನು ಕಳೆದೋಗಿದೆ ಅಂತ ಹೇಳು, ನಾನು ಹುಡ್ಕೊಡ್ತೀನಿ. ಕಲ್ಯಾಣಿ ಕಣೋ. ಕಳೆದೋಗ್ಬೇಕು ಗುರುವೆ, ಇದಕ್ಕೆ ಕಳೆದೋಗ್ಬೇಕು. ತುಂಬಾ ಟೈಮ್ ತಗೊಂಡು 6 ಸೀರೆ ಕಲ್ಯಾಣಿ ಆ ಸೀರೆಯಲ್ಲಿ ಹೇಗೆ ಕಾಣ್ತಿರ್ತಾಳೆ ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ನಾನು ಹಾಡ್ಬಿಟ್ಟು ಜೋರಾಗಿ ಹೇಳ್ತಿದ್ದೆ. ನೀನೇ ಕೇಳ್ತಿದ್ಯಾ? ಲಬ್ ಡಬ್ ಲಬ್ ಡಬ್ ಲಬ್ ಡಬ್. ಎಕ್ಸಾಕ್ಟ್ಲಿ. ನಂಗೆ ಒಳ್ಳೆ ನೋಡ್ಬೇಕು ಅನ್ಸಿದೆ ಕಣ. ಲೇ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅದಕ್ಕೆ ದೇವತೆ ದೇವತೆ ತರ ಕಾಣಿಸ್ತಿರ್ತಾರೆ. ನಿನ್ಗೆ ಏನೋ ಪ್ರಾಬ್ಲಮ್? ಒಳ್ಳೆ ನೋಡ್ಬೇಕು ಅನ್ಸಿದೆ ಕಣೋ. ಹಾಡ್ಬಿಟ್ ಕಣೋ ಪ್ಲೀಸ್. ಬಾಬಾ ನಾವೊಂದು ರೂಟಲ್ಲಿ ಹೋಗ್ತಿದ್ರೆ ಸಾಹೇಬ್ರು ಬೇರೆ ರೂಟಲ್ಲೇ ಹೋಗ್ತಿದ್ದಾರೆ. ನಿನಗೇನು ನೋಡ್ಬೇಕು ತಾನೆ? ತಕ್ಕಂತ ಹೋಗಿ ಫೋಟೋ ಕ್ಲಿಕ್ ಮಾಡಿ ನಿಂಗೆ ಬಂದು ತೋರಿಸ್ತೀನಿ. ನೀವು ಫೋಟೋ ತೆಗಿತೀಯಾ? ಅದೆಲ್ಲ ತಪ್ಪು ಕಣೋ. ಲವ್, ಅಣ್ಣನ ಮದ್ವೆಲಿ ಒಂದಷ್ಟು ತಪ್ಪುಗಳನ್ನ ಮಾಡಬೇಕು. ಅವಾಗ ದೇವರು ಮಾಫಿ ಮಾಡಿ ಊಪಿ ಮಾಡ್ತಾನೆ. ಅವಳೇನಾದ್ರು ಕೋಪ ಮಾಡ್ಕೊಂಡ್ಬಿಟ್ರೆ? ನೀನು ರಾಮನ್ ತರ ಬಿಲ್ಲು ಬಣ ರೆಡಿ ಮಾಡ್ಕೊಂಡಿರಪ್ಪ. ಅದಕ್ಕೆ ಅಲ್ಲಿ ಸೀತೆ ತರ ರೆಡಿ ಆಗಿರ್ತಾರೆ. ನಾನು ಹನುಮಂತನ ತರ ಹೋಗಿ ಫೋಟೋ ಕ್ಲಿಕ್ ಮಾಡ್ಕೊಂಡು ಬರ್ತೀನಿ. ಅದನ್ನ ತಂದು ನಿನಗೆ ತೋರಿಸ್ತೀನಿ. ಇದು ರಾಮ ಭಕ್ತ ಹನುಮಂತ ಕೊಡ್ತಿರೋ ಮಾತು. ಬಂದ್ಯಾರ ನಾನು ಮಾತಾಡೋ ಮೂಡಲಿಲ್ಲ, ಹಿಂಗೆ ಆಮೇಲೆ ಸಿಗ್ತೀನಿ. ಲೈ, ನಿನ್ ಮೂಡು ಗಿಡ ನೋಡ್ಕೊಂಡು ಮಾತಾಡ್ಬೇಕಾ? ನಾನು ಏನ್ ಸ್ಕೋಪ ಇವಲ್ಲ. ಪ್ಲೀಸ್ ಕಾಮಿಡಿ ಮಾಡಬೇಡ, ಅರ್ಥ ಮಾಡ್ಕೊ. ಇನ್ ಮಾತಾಡ್ಸ್ತಿರೋದೇ ಹೆಚ್ಚು ನಾನು, ಅಂಥದ್ರಲ್ಲಿ ಇವೆಲ್ಲ ಹೇಗ್ರು ಕಳೆ. ಲೈ, ಮೀಟು, ನೀನು ಕಳ್ತಿದ್ಯಾ? ಸಮಾಧಾನ ಮಾಡ್ಕೋ. ಅಣ್ಣ ಅದಕ್ಕೆ ನೋಡಬೇಕು ಅಂದ, ಅದಕ್ಕೆ ಫೋಟೋ ತೆಗೆದು ತೋರಿಸೋಣ ಅಂತ ಇಲ್ಲಿವರೆಗೂ ಬಂದೆ. ಅದಕ್ಕೆ ಯಾಕೆ ಟೆನ್ಷನ್ ಆಗಿದ್ಯಾ? ಫೋಟೋನ ಅಕ್ಕನ ಅದಕ್ಕೆ ಹೆಸರು ಕೇಳಿದ್ರೆ ಅವ್ರು ಎಲ್ಲೋ ಎಸ್ಕೇಪ್ ಆಗಿರೋ ಥರ ಗಾಬರಿ ಆಗ್ತಿದ್ಯಲ್ಲ, ಏಕೆ? ಮೀಟ್ರು ಅಳ್ಬೇಡ ಮೀಟ್ರು. ಸಾರಿ, ಏನಾಯ್ತು ಹೇಳೋ. ಕೃಷ್ಣ, ಹಲೋ. ಸಾರಿ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀನಿ, ಕ್ಷಮಿಸ್ಬಿಡಿ ಆಯ್ತಾ? ಪರವಾಗಿಲ್ಲ ಬಿಡಿ. ಯಾಕೆ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಏನು ಇಲ್ಲಪ್ಪ, ಅದು ಇದು ಅಂತ ಕೆಲಸಗಳು ಇದ್ದೇ ಇರುತ್ತಲ್ಲ. ಹಾ ಹೌದು ಇರುತ್ತೆ ಬಿಡಿ. ನೀವೇನು ಈ ಕಡೆ? ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋ ಕಲ್ಯಾಣಿನ ಮಾತಾಡ್ಸ್ಕೊಂಡು ನಾವು ಕೊಟ್ಟಿರೋ ಸೀರೆ ಒಡವೆ ಎಲ್ಲ ಹಾಕೊಂಡು ಅವಳು ಹೇಗ್ ಕಾಣಿಸ್ತಾಳೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಕಾಣಿಸ್ತಾ ಇಲ್ಲ? ಫುಲ್ ರೆಡಿ ಆಗ್ಬಿಟ್ಲಾ? ತುಂಬಾ ಚೆನ್ನಾಗಿದೆ. ನೀವು ಕೊಟ್ಟಿರೋ ಸೀರೆನೇ ಉಟ್ಕೊಂಡಿದ್ದಾಳೆ, ಒಡವೆ ಹಾಕೊಂಡಿದ್ದಾಳೆ, ತುಂಬಾ ಚೆನ್ನಾಗಿ ಕಾಣ್ತಿದ್ಲು. ಅಯ್ಯೋ, ಮತ್ತೆ ಕರೀರಿ ಅಲ್ಲ, ಅವಳು ಸಿಂಗಾರ ಮಾಡ್ಕೊಂಡಿರೋದು ನೋಡ್ಬೇಕು ಅಂತ ನಾನು ತುಂಬಾ ಕುತೂಹಲದಿಂದ ಇದ್ದೀನಿ. ನಾನು ನೋಡಿ ಸಂತೋಷ ಪಡ್ತೀನಿ, ಕರೀರಿ. ಅದು ಅವಳು ಸ್ವಲ್ಪ ಬ್ಯುಸಿ ಇದ್ದಾಳೆ. ಬಿಸಿನಾ? ಅಂದ್ರೆ ಅದೇನೋ ಫೋಟೋ ತೆಗೆಸ್ಕೋಬೇಕು ಅಂತ ಹೋದ್ಲು. ನಿಮ್ಗೆ ಗೊತ್ತಲ್ಲ, ಈಗಿನ ಕಾಲದ ಮಕ್ಕಳು ಮದುವೆ ಕೆಲಸದಕ್ಕಿಂತ ಹೆಚ್ಚಾಗಿ ಫೋಟೋಗಿನೇ ಮಹತ್ವ ಕೊಡ್ತಾರೆ ಅಲ್ವಾ? ಹೌದು, ಫೋಟೋ ಹುಚ್ಚು ಜಾಸ್ತಿನೇ ಇರುತ್ತೆ ಬಿಡಿ. ಆದ್ರೆ ನಾನು ಫೋಟೋ ಏರಿಯಾಯಿಂದಾನೆ ಬಂದೆ, ಯಾರು ಕಾಣಿಸೇ ಇಲ್ವಲ್ಲ. ಅದೇನೋ ದೇವಸ್ಥಾನದ ಮುಂದೆ ಫೋಟೋ ತೆಗಿಬೇಕು ಅಂತಿದ್ರಪ್ಪ, ಬಹುಶಃ ಅಲ್ಲಿ ಹೋಗಿರ್ಬೋದೇನೋ. ಹೋಗಿರ್ಬೇಕು. ಫುಲ್ ರೆಡಿ ಆಗಿದ್ದಾಳೆ ಅಂತ ಬೇರೆ ಹೇಳ್ತಿದ್ರಲ್ಲ, ಹೋಗಿ ಬರ್ಲಿ ಬಿಡಿ. ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ಲಿ ಮಕ್ಕಳು. ಇನ್ನೊಂದ್ಸಲ ಒಳಗೆ ನೋಡಿ ಅಲ್ಲ, ನಿಮಗೆ ಗೊತ್ತಿಲ್ಲದೆ ಏನಾದರೂ ಒಳಗೆ ಹೋಗಿರ್ಬೋದಾ ಅಂತ. ಯಾಕಂದ್ರೆ ಅಲ್ಲಿ ನಂಗೆ ಕಾಣಿಸ್ಲಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಇಲ್ಲ, ಎಲ್ರಿಗಿಂತ ಮುಂಚೆ ನಾನೇ ಇಲ್ಲಿಗೆ ಬಂದಿದ್ದು, ಅವಳು ಒಳಗಡೆ ಬಂದಿಲ್ಲ. ಅಯ್ಯೋ, ನಾನು ಅವಳನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಎಷ್ಟು ಆಸೆಯಿಂದ ಬಂದೆ ಗೊತ್ತಾ. ಏನು ಮಾಡೋಕ್ಕಾಗತ್ತೆ, ಪರವಾಗಿಲ್ಲ ಬಿಡಿ, ಬರ್ತೀನಿ. ಇಲ್ಲ
ಇಲ್ಲಿ ಯಾಕೆ ನಿಲ್ಸಕ್ ಹೇಳ್ದೆ? ಹೇಳ್ತೀನಿ ಬನ್ನಿ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಇದು ರಾಜೇಶ್ ಮನೆ. ಹೌದು, ಅದಕ್ಕೆ ಕರ್ಕೊಂಡ್ ಬಂದಿದ್ದು. ಅಕ್ಕ ಇಲ್ಲಿದ್ದಾಳೆ ಅಂತನ? ನನ್ನ ಅಂದಾಜ್ ಪ್ರಕಾರ ಅವ್ರು ಇಲ್ಲಿಗೆ ಬಂದಿರ್ತಾರೆ. ಎಲ್ಲ ಬಿಟ್ಟು ಅದು ಈ ದಿನ ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಕಳೆದೋಗಿರೋ ಪ್ರೀತಿ ಜೊತೆ ಮಾತಾಡೋದಕ್ಕೆ. ಏನ್ ಹೇಳ್ತಿದ್ಯಾ? ಪ್ಲೀಸ್ ಅರ್ಥ ಆಗೋ ಥರ ಮಾತಾಡು. ಪ್ರೀತಿನ ಕಳ್ಕೊಂಡು ಅದೇ ಗುಂಗಲ್ಲಿ ಅದೇ ಬೇಜಾರಲ್ಲಿ ಅವರು ಖುಷಿನ ಹುಡುಕ್ತಾ ಇರ್ತಾರೆ. ಅವ್ರು ಅದರಲ್ಲೇ ಕಚ್ಕೊಂಡ್ಬಿಡಿರ್ತಾರೆ. ಆ ಪ್ರೀತಿ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹುಡ್ಕೊಂಡ್ ಬಂದಿರ್ತಾರೆ. ಇದೊಂದು ಕಡೆನೆ ಅವ್ರ ಪ್ರೀತಿ ಜೀವಂತವಾಗಿರೋದಕ್ಕೆ ಸಾಧ್ಯ. ಇಲ್ಲಿ ಬಂದು ಅವ್ರು ಮಾತಾಡ್ತಾರೆ, ಮನ್ಸಲ್ಲಿರೋದನ್ನ ಹಂಚ್ಕೋತಾರೆ, ಹರಟೆ ಹೊಡಿತಾರೆ, ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಅಕ್ಕನ ಪಾಲಿಗೆ ರಾಜೇಶ್ ಅವರು ಇನ್ನೂ ಜೀವಂತವಾಗಿದ್ದಾರೆ ಅಂತನ? ಮೊದಲನೇ ಪ್ರೀತಿ ಸಾಯೋದಕ್ಕೆ ಹೇಗೆ ಸಾಧ್ಯ? ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ತಾ ಇದ್ದಾರೆ. ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಅನ್ಸುತ್ತೆ. ಹೋಗಿ ನೋಡಿ ಅವ್ರು ಇರ್ತಾರ ಅಂತ. ಇದು ನಿನಗೆ ಹೇಗೆ ಗೊತ್ತು? ಅನುಭವ. ನನ್ನ ಮೊದಲನೇ ಪ್ರೀತಿ ನಮ್ಮಮ್ಮ. ನಾನು ಹೀಗೆ ಅವಳನ್ನ ಹುಡ್ಕೊಂಡು ಅವಳಿರೋ ಜಾಗಕ್ಕೆ ಹೋಗ್ತಾ ಇರ್ತೀನಿ. ಟೈಮ್ ಬಂದಾಗ ಅದೆಲ್ಲ ಬಿಡಿಸಿ ಹೇಳ್ತೀನಿ. ಮೊದಲು ಅದಕ್ಕೆ ಥರ ಹೋಗಿ ನೋಡಿ.